ಸರ್ಕಾರಕ್ಕೆ 2 ವರ್ಷ ಆಗಿದ್ದಕ್ಕೆ ಬಿಜೆಪಿ ಟೀಕೆ ಮಾಡಿತ್ತು ಎಲ್ಲ ಅಂಕಿಅಂಶಗಳ ಸಮೇತ. ಈಗ ಅದರ ವಿರುದ್ಧ ಕಾನೂನು ಸಮರವನ್ನ ಮಾಡಲಿಕ್ಕೆ ಕೋರ್ಟ್ ಮಾನನಷ್ಟ ಮೊಕದ್ದಮೆ ಹಾಕಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದು ಸರ್ವಾಧಿಕಾರಿ ಆಡಳಿತ, ಇತರ ಆಡಳಿತ ಅಂತ ಪ್ರಹ್ಲಾದ್ ಜೋಶಿ ಈಗ ಒಂದು ಕಾನೂನಿನ ಪ್ರಕಾರ ಕ್ರಮ ನಾವು ಮಾಡಿದ್ದೀವಿ. ಯಾಕಂದರೆ ಎಲ್ಲ ಸುಳ್ಳು ಆರೋಪಗಳು ಮಾಡಿಕೊಂಡವರು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಟ್ಟು, ಆಮೇಲೆ ಪುಸ್ತಕಗಳೆಲ್ಲ ಬಿಡುಗಡೆ ಮಾಡಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದನ್ನೆಲ್ಲ ಪ್ರಚಾರ ಮಾಡಿಸಿದ ಮೇಲೆ ಅದಕ್ಕೆ ಏನಾದರೂ ಆಧಾರ ಇಟ್ಕೊಂಡು ವಿರೋಧ ಪಕ್ಷಕ್ಕೆ ಖಂಡಿತ ಟೀಕೆ ಮಾಡುವಂಥ ಅವಕಾಶ ಇದೆ, ಮಾಡಬೇಕು. ಸರ್ಕಾರ ತಪ್ಪು ಮಾಡಿದಾಗ ಆದರೆ ಬರೀ ಸುಳ್ಳನ್ನು ಹೇಳ್ಕೊಂಡು ಇವ್ರು ಏನೂ ಮಾಡಿಲ್ಲ, ಇವ್ರು ಯಾವ ಕೆಲಸನೂ ಮಾಡ್ತಾ ಇಲ್ಲ, ಮತ್ತೆಲ್ಲ ಬರೀ ಈ ಸಮಾವೇಶದಲ್ಲಿ ಸಾಧನಾ ಸಮಾವೇಶ, ಅದು ಸುಳ್ಳಿನ ಆಧಾರದ ಮೇಲೆ ಸಮಾವೇಶ ಅಂತ ಹೇಳೋದು ಸರಿಯಲ್ಲ. ಯಾಕಂದರೆ ಸ್ಪಷ್ಟವಾದಂಥ ಅಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವಂಥ ಕಾರ್ಯಕ್ರಮ, ಭಾಳ ದೊಡ್ಡ ಒಂದು ಜನರಿಗೆ ಅನುಕೂಲ ಆಗುವಂಥದ್ದು ಮಾಡಿದ್ದೀವಿ. ಯಾರು ಈ ನಿರ್ಗತಿಕರು ಅಥವಾ ಯಾರಿಗೆ ಅವರ ಒಂದು ಜಾಗದ ಮೇಲೆ ಹಕ್ಕೇ ಇರಲಿಲ್ಲ ಅಂಥವ್ರಿಗೆ ಇವತ್ತು ಹಕ್ಕು ಸಿಗ್ತಾ ಇದೆ, ಎಲ್ಲ ತಾಂಡಗಳಲ್ಲಿ ಮತ್ತು ಹಟ್ಟಿಗಳಲ್ಲಿ, ಇಂಥ ಎಲ್ಲ ಪ್ರದೇಶದಲ್ಲಿ. ಸೊ ಅದು ಒಳ್ಳೆಯ ಕಾರ್ಯಕ್ರಮ. ಅದ್ರ ಜೊತೆಲಿ ನಾವು ಬೇಕಾದಷ್ಟು ಬೇರೆದೆಲ್ಲ ಮಾಡಿದ್ದೀವಿ. ಕೇಸ್ ಅಂತ ಹೇಳಿದ್ರೆ ನೇರವಾಗಿ ಸರ್ಕಾರದ ಮೇಲೆ ಸುಳ್ಳಿನ ಆರೋಪಗಳು ಮಾಡಿದ್ರೆ ನೋಡಿ, ಅವ್ರಿಗೆ ಕಾನೂನಿನ ಒಂದು ನಾವು ಹೇಳಿದ್ದನ್ನ ಅವರು ಸರಿ ಇಲ್ಲ ಅಂತ ಅನಿಸಿದ್ದಿದ್ರೆ ಅವರು ಕೂಡ ಕೇಸ್ ಹಾಕ್ಬೋದಾಗಿತ್ತು. ನಮ್ಮ ಸರ್ಕಾರವನ್ನ ನೀವು ಇದು ಮಾನನಷ್ಟ ಮೊಕದ್ದಮೆ. ಅವತ್ತು ಆಧಾರಗಳಿತ್ತಲ್ಲ ಮತ್ತು ಅದೆಲ್ಲ ಬಹಿರಂಗ ಆಗಿತ್ತು, ಅನೇಕ ವಿಷಯಗಳು ಹೊರಗೆ ಬಂದಿತ್ತು. ಆಮೇಲೆ ನೋಡಿ, ಭ್ರಷ್ಟಾಚಾರದ ಆರೋಪ ಬೇರೆ, ಅದು ಇರ್ತದೆ. ಇವರು ಆರೋಪದಲ್ಲಿ ನೀವು ಆ ಚಾರ್ಜ್ ಶೀಟ್ ಓದಿದ್ರೆ ಬರೀ ಸುಳ್ಳು ಏನೋ ವಿಷಯಗಳು ಹಾಕಿದ್ದಾರೆ ಮತ್ತು ಎಲ್ಲ ತಿರ್ಚಿದ್ದಾರೆ, ಆಯ್ತಾ. ಅದಕ್ಕೋಸ್ಕರ ಆ ಫ್ಯಾಕ್ಟ್ಸ್ ಮೇಲೆ ನಾವು ಮಾತಾಡ್ತಾರೆ. ಇದೆಲ್ಲ ಸುಳ್ಳನ್ನು ನೀವು ಬರೆದಿದ್ದೀರಾ ಅಂತ. ಭ್ರಷ್ಟಾಚಾರ ಆರೋಪ ಇರ್ತದೆ, ಅದು ನಮಗೆ ಯಾವುದೋ ಒಂದು ಮಾಹಿತಿ ಬಂದಾಗ ನಾವು ಹೇಳ್ತೀವಿ. ಈಗ ಅವರು ಹೇಳ್ಬೋದು, ಅದು ಬೇರೆ. ನಮ್ಮ ಸರ್ಕಾರದ ಮೇಲೆ ಹೇಳಿಲ್ವ, ಅವರು ಹೇಳಿದ್ದಾರೆ. ಅದೇ ಅವರು ಈ ಪ್ರಕಟಣೆ ಮಾಡಿರುವಂಥದ್ದು ಅದು ಭಾಳ ಕೆಟ್ಟದಾಗಿತ್ತು, ಭಾಳ ಕೀಳಮಟ್ಟದ ಒಂದು ಎಲ್ಲ ಚಿತ್ರಗಳನ್ನೆಲ್ಲ ಹಾಕಿದ್ರು ಮತ್ತು ಸುಳ್ಳಿನ ಒಂದು ಏನು ಅಂಕಿಅಂಶಗಳ ಮೇಲೆ ಅವರು ಅದನ್ನು ಪ್ರಕಟಣೆ ಮಾಡಿದ್ದಾರೆ. ಅದನ್ನು ಇವತ್ತು ನೀವು ಸ್ಪಷ್ಟೀಕರಣ ಕೊಡಿ. ಯಾಕಂದ್ರೆ ಪ್ರಿಂಟ್ ಮಾಡಿದ ಮೇಲೆ ನೀವು ಸ್ಪಷ್ಟೀಕರಣ ಕೊಡಬೇಕು ಅವ್ರಿಗೆ. ಅಷ್ಟೇ ನಾವು ಮಾಡ್ತಾ ಇರೋದು. ಕಾನೂನು ಮೇಲಿನ ನಂಬಿಕೆ ಅವ್ರಿಗೂ ಇದೆ, ನಮಗೂ ಇದೆ. ಇದು ನ್ಯಾಯಾಲಯಕ್ಕೆ ಹೋಗ್ತದೆ. ನ್ಯಾಯಾಲಯ ಮುಂದೆ ಅವ್ರು ಆರ್ಗ್ಯುಮೆಂಟ್ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ನಾವೇನು ಅವ್ರ ಮೇಲೆ IT, ED, CBI ಅರೆಸ್ಟ್ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇದ್ದಾರಲ್ಲ. IT, ED, CBI ದುರುಪಯೋಗ ಪಡಿಸಿರುವಂಥದ್ದು, ಅದರಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದು ಇವತ್ತು BJP ಅವರು, ಮೋದಿ ಸರ್ಕಾರ. ನಾವು ಆ ಥರ ಏನು ಮಾಡಲಿ, ನಾವೇನೋ ಹೋಗಿ ಅರೆಸ್ಟ್ ಮಾಡ್ತಾ ಇಲ್ಲ. ನಾವು ಮಾನನಷ್ಟ ಮೊಕದ್ದಮೆ, ಇದು ಡೆಫಮೇಷನ್ ಕೇಸ್ ಆದಮೇಲೆ ಅದ್ರ ಪ್ರಕಾರ ಕಾನೂನಿನ ಹೋರಾಟ ಆಗ್ತದೆ, ಕಾನೂನು ನ್ಯಾಯಾಲಯಕ್ಕೆ ಹೋಗ್ತದೆ. ಅದರಿಂದ ವಿಜೇಂದ್ರ ಅವರಿಗೆ ಯಾವ ನೈತಿಕತೆ ಇಲ್ಲ. ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇರುವಂಥದ್ದು BJP. ಅವ್ರು ನಾವು ಟ್ವೀಟ್ ನೋಡಿದೆ, ಎಮರ್ಜೆನ್ಸಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇವತ್ತು ಏನಾಗಿದೆ, ಗುಜರಾತ್ ಸಮಾಚಾರ ಪೇಪರ್ ಮೇಲೆ ಅವರು ದಾಳಿ ಮಾಡಿದ್ರು, NDTVನ ಅವ್ರನ್ನ ಮುಗಿಸಿದ್ರು. ಯಾವ ಪತ್ರಿಕೆ ಕೂಡ ಏನು ಹೇಳೋಕ್ಕಾಗ್ತಾ ಇಲ್ಲ. ಯಾರಾದ್ರೂ ನಿಮ್ಮ ಪತ್ರಿಕೆಯವರು ಹೇಳಿದ್ರೆ ನಿಮ್ಮನ್ನೇ ಮುಗಿಸ್ತಾರೆ. ನಾವು ರಾಜಕಾರಣಿಗಳು ಬಿಡ್ತಾರೆ ಅವರು. ಇವತ್ತು ಆಗ್ತಾ ಇರುವಂಥದ್ದು ವಸ್ತುಸ್ಥಿತಿ, ಅದು ಇಡೀ ದೇಶಕ್ಕೆ ಗೊತ್ತು. ಮತ್ತು ಸುಪ್ರೀಂ ಕೋರ್ಟ್ ಕೈಯಲ್ಲಿ ಎಷ್ಟೋ ಚೀಮಾರಿ ಹಾಕ್ಸ್ಕೊಂಡಿದೆ ED. ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ED ಬಗ್ಗೆ ಹೇಳಿದ್ದಾರೆ, CBI ಬಗ್ಗೆ ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಉಪಯೋಗಿಸಿದ್ರೆ ಗೊತ್ತಿದೆ. ಸೊ ಇವ್ರಿಗೇನು ಯಾವ ನೈತಿಕತೆ ಇದೆ ಇದೆಲ್ಲ ಮಾತಾಡೋದಕ್ಕೆ? ನಾವು ನ್ಯಾಯಯುತವಾದಂಥ ಒಂದು ಕೇಸನ್ನು ದಾಖಲಿಸಿದ್ದೇವೆ ನಮ್ಮ ಸರ್ಕಾರ. ಅದಕ್ಕೆ ಅವರು ತಮ್ಮ ಒಂದು ಪ್ರತಿಕ್ರಿಯೆ ಉತ್ತರವನ್ನು ಅವರು ನ್ಯಾಯಾಲಯಗಳ ಮುಖಾಂತರ ಅವ್ರು ನೀಡಲಿ, ಅವಾಗ ಗೊತ್ತಾಗ್ತದೆ.